ಶ್ರಾವಣಿ, ಎಷ್ಟೇ ಕೋಪದಲ್ಲಿ ಬಂದ್ರು ನಿನ್ನ ನೋಡ್ತಿದ್ದ ಹಾಗೆ ಕೋಪ ಎಲ್ಲ ತಣ್ಣಗಾಗಿ ಕರಗಿ ನೀರಾಗೋಗುತ್ತೆ. ಎಷ್ಟು ಸುಂದರವಾಗಿದೆಯಾ ಶ್ರಾವಣಿ. ಎಷ್ಟೊಂದು ಸುಂದರವಾಗಿರೋಳ ಮೇಲೆ ಹೇಗೆ ಕೋಪ ಮಾಡ್ಕೊಳ್ಳೋದು? ನನ್ನ ಕರ್ತವ್ಯನೇ ಮರೆಯುವಷ್ಟು ಸೌಂದರ್ಯ ನಿನ್ನಲ್ಲಿದೆ. ಎಂತ ಸೌಂದರ್ಯ ಕಂಡೆ. ಪೂಜೆಯಲ್ಲಿ ಕರಡೆ ಬಿಟ್ಟ ಹಾಗೆ ಇವನಪ್ಪ ಶ್ರಾವಣಿ. ಅಬ್ಬಿ, ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ಮಧ್ಯರಾತ್ರಿಲಿ ಕಿತಾಪತಿ ಮಾಡ್ತಾ ಇದೆಯಾ ನೀನು? ಕಿತಾಪತಿನ? ನೀನು ಪತಿ, ನೀನ್ ಮಾಡಿದ್ರೆ ಮಾತ್ರ ಕಿತಾಪತಿ. ನಾನೇನ್ ಮಾಡ್ದೆ ಕಿತಾಪತಿ? ಆಹಾ, ಮಾತಿನ ಮಲ್ಲಿ ನೀನು, ನನಗೆ ಚೆನ್ನಾಗಿ ಗೊತ್ತು. ಗಿಂಟ್ಬಿಟ್ಟು ಈಗ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ನೋಡು. ಅಭಿ, ಸುಮ್ಮನೆ ಮಧ್ಯರಾತ್ರಿ ಎದ್ದು ಈ ತರ ಎಲ್ಲ ಬ್ಲೇಮ್ ಮಾಡಿದ್ರೆ ಸರಿ ಇರಲ್ಲ. ಓ, ಇನ್ಯಾರು ಮೇಲಿಂದ ರಂಬೆ ಊರ್ವಶಿ ಮೇನಕ ಯಾರು ಬಂದ್ ಗಿಂಟ್ರಾ? ನಿನ್ ಹೊತ್ತಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ರಂಬೆ ಅಂತೆ, ಊರ್ವಶಿ ಅಂತೆ. ನೋಡು, ಈ ರೇಂಜ್ಗೆಲ್ಲ ಅವಮಾನ ಮಾಡಿದ್ರೆ ನಾನು ರಂಬೆ ಊರ್ವಶಿನೇ ಕರ್ಸ್ಬೇಕಾಗುತ್ತೆ. ಹೌದಾ? ಕರ್ಸು ನೋಡೋಣ. ಬೇಡ ಶ್ರಾವಣಿ, ಆಮೇಲೆ ಸರಿ ಇರಲ್ಲ. ಏನ್ ಮಾಡ್ತೀಯಾ ಮಾಡು ನೋಡೋಣ. ನಾನು ಗಿಣ್ತೀನಿ. ಓ, ಗಿಂತ್ಯಾ ಬಿಟ್ರೆ. ಹೌದಾ? ನೋಡ್ತೀಯಾ? ಅಭಿ, ತಮಾಷೆ ಮಾಡ್ತೀಯ ಅಂದ್ರೆ ನಿಜವಾಗ್ಲೂ ಗಿಂತಿಯಲ್ಲ ಅಭಿ. ಎಷ್ಟು ಪೇನ್ ಆಗ್ತಿದೆ ಗೊತ್ತಾ? ಮತ್ತೆ ನನಗೂ ಪೇನ್ ಆಗುತ್ತೆ ಅಂತ ನಿಂಗೆ ಮೊದಲೇ ಗೊತ್ತಾಗ್ಬಾರ್ದಾ? ಆವಾಗ್ಲೇ ನಾನು ಗಿಂಡಿರ್ಲಿಲ್ಲ, ಇವಾಗ ನಾನು ಸೀರಿಯಸ್ ಆಗಿ ಗಿಂತೀನಿ. ಇವಾಗ ಗೊತ್ತಾಯ್ತಾ ಎಷ್ಟು ಪೇನ್ ಆಗುತ್ತೆ ಅಂತ? ಒಂಬಪುರಕ್ಕೆ ಬಂದ್ಮೇಲೆ ನೀನು ತುಂಬಾ ಬದಲಾಗಿದೆ ಶ್ರಾವಣಿ. ತಲೆಹರಟೆ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ಅಭಿ, ನಾನು ಸೀರಿಯಸ್ ಆಗಿ ಗಿಂಟಿಲ್ಲ. ಮತ್ತೆ ಸುಮ್ಮನೆ ನಾಟಕ ಮಾಡ್ತೀನ ನಾನು? ಸರಿ, ಒಂದ್ ಕೆಲಸ ಮಾಡೋಣ. ಫೋನ್ ರೆಕಾರ್ಡಿಂಗ್ ಇಡ್ತೀನಿ, ಯಾರಿಗೆ ಗಿಂಟಿದ್ದು ಅಂತ ಗೊತ್ತಾಗತ್ತೆ. ಸರಿ ಹಾಗೆ ಮಾಡೋಣ. ಎಲ್ಲ ನನ್ನ ಕರ್ಮ. ನಿನಗೆ ಎಲ್ಲ ಪ್ರಶ್ನೆಗೂ ಉತ್ತರ ಬೇಕಲ್ವಾ? ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗೋ ದಾರಿ ತೋರಿಸ್ತೀನಿ.
ತಗೋ, ಇದನ್ನ ಇಟ್ಕೋ. ನೀನ್ ಯೋಚನೆ ಮಾಡ್ತಿದ್ಯಲ್ಲ, ಆ ದಾರಿನ ತೋರಿಸುತ್ತೆ ಈ ಕೀಲಿ ಕೈ. ಆ ಮನೆಯಲ್ಲಿ ಮುಚ್ಚಿರೋ ಕೊಠಡಿಯ ಬೀಗದ ಕೀಲಿ ಕೈ ಇದು. ಯಾರು ನೀವು? ಪ್ಲೀಸ್, ನೀವು ಯಾರು ಅಂತ ನನಗೆ ಗೊತ್ತಾಗಬೇಕು. ದಯವಿಟ್ಟು ನೀವು ಯಾರು ಅಂತ ಹೇಳಿ. ನಾನ್ ಯಾರು, ಎಲ್ಲಿಂದ ಬಂದೆ, ಏನ್ ಮಾಡೋಕ್ ಹೊರಟಿದ್ದೀನಿ, ಈ ಊರಿಗೂ ನನಗೂ ಏನು ನಂಟು ಅಂತ ಅದೆಲ್ಲ ಬೇಡ ಮಗಳೇ. ನೀನ್ ಯಾರು, ಇಲ್ಲಿ ಯಾಕೆ ಬಂದೆ, ಏನ್ ಮಾಡೋಕ್ ಹೊರಟಿದ್ಯಾ ಅದನ್ನ ಮಾಡು. ಅದನ್ನ ಮರಿಬೇಡ, ಆಯ್ತೇ? ಗಜಪತಿ ನಿನ್ನನ್ನು ಕಾಪಾಡ್ತಾನೆ. ಅವನ ನಂಬ್ಕೊಂಡು ಬಂದಿರೋ ಯಾರನ್ನ ಅವನು ಕೈ ಬಿಡೋದಿಲ್ಲ. ಅವನು ಶ್ರೀರಕ್ಷೆ ಆಗ್ತಾನೆ. ಅಜ್ಜಿ, ಒಂದ್ ನಿಮಿಷ. ಅಜ್ಜಿ, ಅಜ್ಜಿ, ಶ್ರಾವಣಿ, ನಾನ್ ನಿಮ್ ಜೊತೆ ಮಾತಾಡ್ಬೇಕು. ಇದು ಅಭಿ ತಾತ ಮತ್ತೆ ಅಜ್ಜಿ ಅನ್ಸುತ್ತೆ. ಅಭಿ ತಾತನ ಮುಖ ಮಾತ್ರ ಮಿಸ್ಸಿಂಗ್ ಇದೆಯಲ್ಲ, ಏನಿದು ವಿಚಿತ್ರ. Something is fishy. ಏನಿರ್ಬೋದು ಇದರಲ್ಲಿ? ಯಾಕೆ ಸೀಲ್ ಮಾಡಿದ್ದಾರೆ? ಅಂದರೆ ಏನೋ ವಿಷಯ ಇರಬೇಕಿದ್ರಲ್ಲಿ. ಏನದು ಅಂತ ನೋಡ್ಬಿಡೋಣ.
ಅಭಿ ಒಂದು ಕೆಲಸ ಮಾಡೋಣ, ನಾನು ಇಲ್ಲೇ ಇರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಯಾಕೆ ಇಲ್ಲಿಗೆ ಬರಬಾರ್ದು? ನೋ ಶ್ರಾವಣಿ, ನೀನು ಒಬ್ಬಳೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ನೀನು ನನ್ನ ಜೊತೆ ಬರ್ತಿದ್ದೆ ಅಷ್ಟೇ. ಇದೇಂದ ನೀವು ಹಿಂಗನ್ಬಿಟ್ರಿ? ನಾನು ಇರಬೇಕಾದ್ರೆ ಅಮ್ಮನವ್ರ ಜೊತೆ ಅವರೇ ಗೊಡ್ಡಿಯಾಗಿರ್ತಾರೆ. ನೀವು ಧೈರ್ಯವಾಗಿ ಔಟ್ ಬನ್ನಿ, ನಾನು ಅವ್ರು ನೋಡ್ಕೊಳ್ತೇನೆ. ಹೌದು ಅಭಿ, ನಾನು ಇಲ್ಲಿ ಆರಾಮಾಗಿರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಬಾ. ನೀನು ಬರೋವರೆಗೂ ನಾನೆಲ್ಲೂ ಹೊರಗಡೆ ಹೋಗಲ್ಲ, ಆಯ್ತಾ? ಪ್ಲೀಸ್ ಅಭಿ, ಇಷ್ಟು ಬೇಗ ಹೋದರೆ ಈ ಮನೇಲಿ ಇದ್ದಂಗೆ ಅನಿಸಲ್ಲ. ಇಷ್ಟು ಬೇಗ ಬೆಂಗಳೂರಿಗೆ ಹೋದರೆ ಈ ಪ್ಲೇಸ್ನ ನಾನು ಮಿಸ್ ಮಾಡ್ಕೊತೀನಿ. ಪ್ಲೀಸ್ ಅಭಿ, ಪ್ಲೀಸ್ 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 ಪ್ಲೀಸ್. ಸರಿ, ಥ್ಯಾಂಕ್ ಯು ಅಭಿ. ಅಮ್ಮೋರೆ, ಅಡುಗೆ ಮನೇಲಿ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸಿದೆಯಾ? ಕಾರ್ ರೆಡಿ ಮಾಡ್ಸಲ್ಲ, ಕೀ ಕೊಡಿ. ರೆಡಿ ಮಾಡಿಸಿದ್ದೀನಿ ಯಜಮಾನ್ರೆ, ತಗೊಳ್ಳಿ. ಥ್ಯಾಂಕ್ ಯು. ಕೆಲಸ ಮುಂದುವರಿಸ್ಕೊಳ್ಳಿ. ಅಭಿ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಬಟ್ ಒಂದು ಕಂಡೀಷನ್ ಇದೆ. ಏನದು? ಒಬ್ಳೇ ಇದೆಯಾ ಅಂತ ಈ ಮೆಗಾ ಅಡ್ವೆಂಚರ್ಸ್ ಎಲ್ಲ ಮಾಡೋ ಹಾಗಿಲ್ಲ. ಸೊ ನೀನು ಬರೋವರೆಗೂ ಕೈ ಕಟ್ ಬಾಯಿ ಮುಚ್ಚು, ಅಲ್ವಾ? ಯು ಗಾಟ್ ಮೀ, ದಾಟ್ಸ್ ರೈಟ್. ಡೋಂಟ್ ವರಿ ಅಭಿ, ನಾನು ಹಾಗೆಲ್ಲ ಏನೂ ಮಾಡಲ್ಲ. ಸಿದ್ದಯ್ಯ ಇರ್ತಾರೆ. ನೀನು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಹೋಗ್ಬಿಡ್ ಬಾ. ಸರಿ, ಓಕೆ. I'll see you later. ಅಭಿ, ನಾನು ಬರ್ತೀನಿ. ಚಿಕ್ಕ ಯಜಮಾನ್ರು ಹೊರಟಿದ್ದಾರೆ. ಅವನನ್ನು ಅಲ್ಲಿಂದ ಬರೋ ಹಾಗೆ ಮಾಡಿದ್ದೆ ನಾನು. ಅಭಿ ಅಲ್ಲಿಂದ ಹೊರಟಿದ್ದ ಹಾಗೆ ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತಮ್ಮ, ನನ್ನ ಕೆಲಸ ನಾನು ಮಾಡ್ತೀನಿ. ಸಿದ್ದಯ್ಯ, ನಾನೇನು ಹೇಳ್ತೀನೋ ಅಷ್ಟನ್ನು ಮಾತ್ರ ಮಾಡು. ನಿಕ್ಕಿದ್ದನ್ನು ನನಗೆ ಬಿಟ್ಟುಬಿಡು. ಅರ್ಥ ಆಯ್ತಾ? ಆಯ್ತಮ್ಮ, ಒಂದು ಇಂಚೂ ಹೆಚ್ಚಾಗಲ್ಲ. ಪಾಪ ಹುಡುಗಿ ಅಂತ ನಿನ್ನ ಮನ್ಸು ಕರ್ಗಿ ಕೆಲಸ ಮಾಡದೇ ಇರಲ್ಲ ತಾನೇ ನೀನು? ಇದೇನಮ್ಮ ಹಿಂಗನ್ಬಿಟ್ರಿ? ಇಷ್ಟು ವರ್ಷ ಸಂಬಳ ಕೊಟ್ಟು ನನ್ನನ್ನು ಸಾಕ್ತಿದ್ದೀರಾ. ನಿಮ್ಮ ಹತ್ರ ನೀಯತ್ ತೋರಿಸಿಲ್ಲ ಅಂದರೆ ಆ ದೇವ್ರ ಮೆಚ್ತಾನ? ನನಗೆ ನೀಯತ್ತು ಸ್ವಲ್ಪ ಜಾಸ್ತಿನೇ ಅಮ್ಮ. ನಿಮಗೋಸ್ಕರ ಈ ಕೆಲಸನ ಮಾಡೇ ಮಾಡ್ತೀನಿ. ಒಂದು ಪಕ್ಷ ನೀವು ನನ್ನ ಪ್ರಾಣ ಕೇಳಿದ್ರು ಕೊಟ್ಬಿಡ್ತೀನಮ್ಮ. ಪ್ರಾಣ ಕೊಡೋದೇನು ಬೇಡ, ಆದರೆ ಕೊಡ್ತೀನಿ ಇಂದೆಯಲ್ಲ, ಅಷ್ಟು ಸಾಕು ನನಗೆ. ಅಧೀರ, ನೀನು ಕಾಯ್ತಾ ಇದ್ದಿದ್ದ ದಿನ ಈಗ ಬಂದಾಯ್ತು. ಅದೇ ರಾಗ ಅದೇ ತಾಳ ಎಂದೆಂದಿಗೂ. ಏನೇನು ಮಾತಿನ ಅರ್ಥ? ಆವಾಗ ನೋಡಿದ್ರು ಶ್ರಾವಣಿಗೆ ತೊಂದರೆ ಕೊಡು, ಶ್ರಾವಣಿ ಜೀವನನ ನರಕ ಮಾಡು, ಶ್ರಾವಣಿಗೆ ಹಾಗೆ ಮಾಡು, ಶ್ರಾವಣಿಗೆ ಹೀಗೆ ಮಾಡು. ಅದೇ ತಾನೇ ನಿನ್ನ ಮಾತಿನ ಅರ್ಥ. ಕೇಳಿ ಕೇಳಿ ಸಾಕಾಗಿದೆ ಸಂಯುಕ್ತ. ಕಿವಿಲಿ ರಕ್ತ ಬರೋದೊಂದೇ ಬಾಕಿ. ಹಾಗೆಲ್ಲ ನೋಡ್ಬೇಡ ಸಂಯುಕ್ತ. ಅದೇ ವಿಚಾರ ಹೇಳ್ತೀಯ ಅಂತ ಗೊತ್ತು, ಅದಕ್ಕೆ ಹಾಗೆ ಹೇಳ್ದೆ. ನೋಡು ಸಂಯುಕ್ತ,
ಮಾಡಿದ್ದನ್ನೇ ಮಾಡಿ ಮಾಡಿ ಜೀವನದಲ್ಲಿ ತುಂಬ ಚಿಕಿತ್ಸೆ ಆಗಿದೆ. ನಾನು ಬಂದಿದ್ದೆ ಯಾಕೆ? ಮಾಡ್ತಾ ಇರೋದೇನು? ಹಾ, ಏನು ತಿಳಿತಾ ಇಲ್ಲ ನನಗೆ. ನನಗೆ ನನ್ನ ಆಸೆ, ನನ್ನ ಕನಸೇನು ಅದೇ ಮರ್ತೋಗಿದೆ. ನನಗೆ ಗೊತ್ತು ಈ ವಿಷಯದಲ್ಲಿ ನಿನಗೆ ಜಿಗುಪ್ಸೆ ಹುಟ್ಟಿದೆ ಅಂತ. ಅದಕ್ಕೆ ನಾನು ಬೇರೆ ವಿಷಯನೇ ತಂದಿದ್ದೀನಿ. ಅದನ್ನು ಕೇಳಿದ್ರೆ ನೀನು ಖುಷಿ ಪಡ್ತೀಯ. ಅಂದ್ರೆ ಅಂದ್ರೆ ನಾನು ಪ್ರವೇಶ ಮಾಡೋದಕ್ಕೆ ದೇಹ ಹುಡುಕಿದ್ಯಾ? ಎಲ್ಲಿದೆ ದೇಹ? ಯಾರದು? ಹೇಳು ಹೇಳು. ಅಧೀರ, ನಿನ್ನ ಕನಸು ಏನಿದೆಯಲ್ಲ ಅದನ್ನು ಈಡೇರಿಸದೆ ಈ ಸಂಯುಕ್ತ ಬಿಡಲ್ಲ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನಗೆ ಶ್ರಾವಣಿ ವಿಷಯನ ಕೇಳಿ ಕೇಳಿ ಜಿಗುಪ್ಸೆ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಈಗ ಹೇಳೋ ವಿಷಯನ ಕೇಳಿದ್ರೆ ನೀನು ಖಂಡಿತ ಅದರಿಂದ ಹೊರಗಡೆ ಬರ್ತೀಯ. ಶ್ರಾವಣಿ ಜೀವನನ ಇಲ್ಲಿಗೆ ಕೊನೆ ಮಾಡೋಣ. ಅರ್ಥ ಅವಳಿಗೆ ಸಮಾಧಿ ಕಟ್ಟೋಣ. ಅವಳನ್ನ ಕೊಂದು ಬಿಡು. ರಕ್ತ ಕಾರಿ ನರಳಿ ನರಳಿ ಸಾಯೋ ಹಾಗೆ ಮಾಡಿಬಿಡು. ಅವಳ ಪ್ರಾಣ ಪಕ್ಷಿ ಹೊಂಬಾಪುರದಿಂದ ಇಲ್ಲಿವರೆಗೂ ಹಾರ್ಕೊಂಡ್ಬರ್ಬೇಕು. ಹಾಗೆ ಮಾಡು. ಅಭಿ 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 ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಭಿ ಪ್ಲೀಸ್ ಸೇವ್ ಮೀ.
ಅಭಿ ಬಾ ಅಭಿ